ಶ್ರೀಗಿರಿರಾಜನು ಬಂದಿಹನು ನಮ್ಮಿ ವೃಂದಾವನಕ್ಕಿಂದು. ಶ್ರೀಗಿರಿರಾಜನು ಬಂದಿಹನು ನಮ್ಮಿ ವೃಂದಾವನಕ್ಕಿಂದು. ದಿವ್ಯ ಅಖಂಡ ಸ್ವರೂಪ ವಿಶಾಲ ಆಗು ತೀವ್ರಜಕ್ಕೆ ಪರಿಪಾಲ. ವನೋಪವನ ನಿನ ಪರಿವೇಶ ನೀನೇ ರಕ್ಷಕ ದೀನ ದಯಾಲ. ನಡೆಯುವುದು ನಿನ್ನಯ ಪೂಜನವು ನಮ್ಮಿ ವೃಂದಾವನದಿ. ಶ್ರೀಗಿರಿರಾಜನು ಬಂದಿಹನು ನಮ್ಮಿ ವೃಂದಾವನಕ್ಕಿಂದು. ಈ ವ್ರಜವಾಸಿಗಳು ಪಚಾರ ಗಿರಿರಾಜ ಮಾಡು ಸ್ವೀಕಾರ. ಹೇ ಗಿರಿ ತಿಲಕ ಚಕ್ರಧಾರಿ ನಮಿಪೆವು ಬಿಡದೆ ಮಹೋದಾರಿ. ಹೇ ಪ್ರಭು ಕಾಯೋ ಅನುದಿನವು ನಮ್ಮಿ ವೃಂದಾವನದಿ. ಶ್ರೀಗಿರಿರಾಜನು ಬಂದಿಹನು ನಮ್ಮಿ ವೃಂದಾವನಕ್ಕಿಂದು. ಶ್ರೀಗಿರಿರಾಜನು ಬಂದಿಹನು ನಮ್ಮಿ ವೃಂದಾವನಕ್ಕಿಂದು. ನಾರಾಯಣ ನಾರಾಯಣ. ಪ್ರಭು, ಈ ಜಗತ್ತಿಗೆ ಸರಿ ಮಾರ್ಗ ತಿಳಿಸಿದ ನಂತರವೂ ಜನ ಅಸತ್ಯ ಅಧರ್ಮದ ಮಾರ್ಗದಲ್ಲೇ ಸಾಗುತ್ತಿದ್ದಾರಲ್ಲ, ಇದೆಂತಹ ವಿಡಂಬನೆ ಪ್ರಭು. ಸಾಕ್ಷಾತ್ ಪರಮಾವತಾರಿ ಶ್ರೀಕೃಷ್ಣನ ಮಾತನ್ನು ಅವಹೇಳನ ಮಾಡಿ ಬೃಂದಾವನವಾಸಿಗಳು ಮಂದ್ರಾಚಲದ ಪೂಜೆ ಮಾಡುತ್ತಿದ್ದಾರಲ್ಲ. ದೇವರ್ಷಿ, ಇದರ ಕಾರಣ ಏನೆಂದರೆ ಈ ಜಗತ್ತು ಪ್ರತ್ಯಕ್ಷ ಅನುಭವಕ್ಕೆ ಅಧಿಕ ಮಹತ್ವ ಕೊಡುವುದು. ಅವರು ತಮ್ಮ ಕಣ್ಣಿಂದ ನೋಡಿದ್ದನ್ನೆಲ್ಲ ಅದನ್ನೇ ಸತ್ಯ ಎನ್ನುತ್ತಾರೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಪರಮಾವತಾರಿ ಶ್ರೀಕೃಷ್ಣನ ಅವತಾರವಾಗಿದ್ದೇ ಜನರನ್ನು ಧರ್ಮ ಮತ್ತು ಸತ್ಯದ ಮಾರ್ಗಕ್ಕೆ ಕರೆದೊಯ್ಯಲು, ಅವರ ಕಣ್ಣು ತೆರೆಸಲೆಂದು. ಹೀಗಿದ್ದರೂ ಈ ಜನ ಅವನ ಮಾತನ್ನೇ ಕೇಳುತ್ತಿಲ್ಲವಲ್ಲ ಪ್ರಭು. ದೇವರ್ಷಿ, ಸಮುದ್ರ ಮಂಥನದ ಸಮಯ ನಾನು ಮಂದ್ರಾಚಲಕ್ಕೆ ಈ ವಚನ ನೀಡಿದ್ದೆ, ಮುಂದೆ ಜಗತ್ತು ನಿನ್ನನ್ನು ಪೂಜಿಸುವುದೆಂದು. ಅದೇ ವಚನದ ಪ್ರತಿಫಲವೇ ಇಂದು ವೃಂದಾವನ ವಾಸಿ ಮಂದ್ರಾಚಲದ ಪೂಜೆ ಮಾಡುತ್ತಿರುವುದು. ನಾರಾಯಣ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಹೇ ಪರ್ವತ ದೇವ, ನನ್ನ ಕ್ಷಮಿಸ್ಬಿಡು. ಆ ಕೃಷ್ಣನ್ ಮಾತಿಗೆ ಮರಳಾಗಿ ನಾನು ನಿಮ್ಮ ಭಕ್ತರನ್ನ ಪೂಜೆ ಮಾಡದಂತೆ ತಡೆದೆ. ಹೇ ಪರ್ವತ ದೇವ, ನನ್ನ ಮೇಲೆ ಕೃಪೆ ತೋರಿ ನನ್ನ ಗದೆಗೆ ಶಕ್ತಿ ಕೊಡು. ಪರ್ವತರಾಜನಿಗೆ ಜೈ! ಪರ್ವತರಾಜನಿಗೆ ಜೈ! ಇನ್ನು ನೀವು ಎಲ್ರಿಗೂ ಪ್ರಸಾದ ಹಂಚಿ. ವೃಷಭಾನವ್ರೆ, ಜಯದೇವ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ? ಜಯದೇವ, 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 ಎಲ್ಲಿದ್ಯಾ ನೀನು? ಗುರುದೇವ, ನೀವು ಎಲ್ಲಿದ್ದೀರಾ ಗುರುದೇವ?
ಕೃಷ್ಣ, ನೀವೇನಿಲ್ಲಿ? ನಿಮ್ಗೆ ಗೊತ್ತಾ ಗುರುದೇವ ಎಲ್ಲಿದ್ದಾರಂತ? ಹಾ, ಗುರುದೇವರು ಜಲಸಮಾಧಿಲಿದ್ದಾರೆ. ಏನು ಜಲಸಮಾಧಿ? ನನ್ ಜೊತೆ ಬನ್ನಿ. ಓ ಗುರುದೇವ ಕಣ್ತೇರಿರಿ, ಗುರುದೇವ ಕಣ್ತೇರಿರಿ. ಪ್ರಣಾಮ ಗುರುದೇವ. ಪ್ರಭು, ನೀವು? ಹಾ ಗುರುದೇವ, ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಮ ಜಲಸಮಾಧಿ ಹಾಳಾಯ್ತು. ಆದ್ರೆ ಏನ್ ಮಾಡ್ಲಿ, ವೃಂದಾವನದಲ್ಲಿ ಒಂದು ದೊಡ್ಡ ಸಂಕಟ ಬಂದ್ಬಿಟ್ಟಿದೆ. ಪ್ರಭು, ನಾನೇ ಸ್ವತಃ ನಿಮ್ಮ ಬಳಿ ಬರುವವನಿದ್ದೆ. ಏಕೆಂದರೆ ಸ್ವತಃ ಮಂದ್ರಾಚಲ ಪರ್ವತ ಸಂಕಟದ ರೂಪದಲ್ಲಿ ಬಂದಿದೆ. ಮಂದ್ರಾಚಲ ಪರ್ವತ? ಹಾ ಪ್ರಭು, ಮಂದ್ರಾಚಲ ಪರ್ವತ. ಆತ ಸಮುದ್ರ ಮಂಥನದ ಪ್ರತೀಕಾರ ಪಡೆಯ ಬಂದಿದ್ದು. ಪ್ರಭು, ನಾನು ನಿಮಗೆ ಹೇಳಿದ್ದೆ, ಜಲಪ್ರಳಯದ ನಂತರವೂ ಕಂಸ ಸುಮ್ಮನೆ ಕೂರಲಾರ. ಬದಲಾಗಿ ನಿಮ್ಮ ಬೇರೆ ಅವತಾರ ಸಮಾಪ್ತ ಮಾಡಲು ಏನಾದರೊಂದು ಯೋಜನೆ ಖಂಡಿತ ಮಾಡುವನೆಂದು. ಅವನ ಅದೇ ಯೋಜನೆಯ ಪರಿಣಾಮವೇ ಈ ಮಂದ್ರಾಚಲ ಪರ್ವತ. ಅಣ್ಣ, ಅಕ್ಕ, ನೀವು ನಮ್ಮ ಅಣ್ಣನ್ ನೋಡಿದ್ರಾ? ಇಲ್ಲ ರಾಧೆ. ಅಣ್ಣ, ನೀನ್ ಎಲ್ಲಿದ್ಯಾ ಅಣ್ಣ? ಅಣ್ಣ, ಅಜ್ಜಿ, ನೀವು ನನ್ ಜಯದೇವಣ್ಣನೆಲ್ಲಾದ್ರೂ ನೋಡಿದ್ರಾ? ಇಲ್ಲ ಮಗಳೇ, ಆದ್ರೆ ಏನ್ ವಿಷಯ? ನನ್ ಜಯದೇವಣ್ಣ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಜ್ಜಿ. ಅಣ್ಣ, ಅಣ್ಣ. ಜಯದೇವ, ಜಯದೇವ. ಅಣ್ಣ, ಜಯದೇವನ್ ನೋಡಿದ್ಯಾ? ನೀವೆಲ್ಲಾದ್ರೂ ನೋಡಿದ್ರಾ? ಜಯದೇವ ನೋಡಿದ್ರಾ? ಗೋಪಿ, ನೀನ್ ಜಯದೇವನ್ನ ನೋಡಿದ್ಯಾ? ಪೂಜೆವರೆಗೂ ಜಯದೇವ ಅಲ್ಲೇ ಇದ್ದ, ಆಮೇಲೆ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅಮ್ಮ, ಜಯದೇವನ್ ನೋಡಿದ್ರಾ? ಜಯದೇವನ? ಇಲ್ಲ. ನನ್ನ ಮಗನಿಗೇನಾದ್ರೂ ಅಪಾಯ ಆಗಿದ್ರೆ? ಜಯದೇವ, 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 ಮಗು ಜಯದೇವ, ಜಯದೇವ, ಮಗು ಜಯದೇವ, ಜಯದೇವ, ಮಗು ಜಯದೇವ, ಜಯದೇವ, ಮಗು ಜಯದೇವ, ಜಯದೇವ. ಗೆಳೆಯ, ನನಗಂತೂ ಅರ್ಥನೇ ಆಗ್ತಿಲ್ಲ ಜಯದೇವ ಎಲ್ಲಿಗೆ ಹೋದ ಅಂತ. ಅವನಿಗಿಲ್ಲಿ ಯಾರು ಗೆಳೆಯರು ಇಲ್ವಲ್ಲ. ನನಗಂತೂ ಹೆದರಿಕೆ ಆಗ್ತಿದೆ. ಒಂದ್ ವೇಳೆ ಅವನಿಗೇನಾದ್ರು... ಇಲ್ಲ ಗೆಳೆಯ, ಒಳ್ಳೇದನ್ನೇ ಯೋಚಿಸು. ಒಳ್ಳೇದು ಹೇಳಿದ್ರೆ, ಒಳ್ಳೇದು ಯೋಚಿಸಿದ್ರೆ ಒಳ್ಳೇದೇ ಆಗುತ್ತೆ. ನಡಿ, ಆ ಕಡೆ ನೋಡೋಣ. ನಡಿ. ಜಯದೇವ, 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 ನೀನ್ ನೋಡಿದ್ಯಾ? ಅಣ್ಣ, 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 ಜಯದೇವಣ್ಣ, ಅಣ್ಣ, ಅಣ್ಣ, ನೀವೇನಾದ್ರೂ ಕೃಷ್ಣನ್ ನೋಡಿದ್ರಾ? ಇಲ್ಲ ರಾಧೆ, ಆದ್ರೆ ನೀನ್ ಅವನ್ ಯಾಕೆ ಹುಡುಕ್ತಿದ್ಯಾ? ಅಣ್ಣ, ಯಾವಾಗಿಂದ ಜಯದೇವಣ್ಣ ಕಾಣಿಸ್ತಿಲ್ವೋ ಆವಾಗ್ಲಿಂದ ಕೃಷ್ಣನ ಊರಲ್ಲಿ ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ಎರಡೂ ಘಟನೆಗೂ ಒಂದಕ್ಕೊಂದು ಸಂಬಂಧ ಇದೆ. ಅಣ್ಣ, ಜಯದೇವಣ್ಣ. ರಾಧೆ ಏನ್ ಹೇಳ್ಬೇಕು ಅಂತಿದ್ಲು? ಅವಳು ಏನಾದ್ರೂ ಬೇರೆ ಯೋಚಿಸ್ತಿದ್ದಾಳ? ಇಲ್ಲಿ ಜಯದೇವ ಸಿಗದೆ ಇರೋದ್ರ ಹಿಂದೆ ಕೃಷ್ಣನ್ ಕೈವಾಡ? ಮಂದ್ರಾಚಲ ಪರ್ವತ, ಎದ್ರಿಗ್ ಬಾ, ನಾನು ನಿನ್ನ ಗುಟ್ಟನ್ನು ಕಂಡುಹಿಡಿತೀನಿ. ಎದ್ರಿಗ್ ಬಾ ಮಂದ್ರಾಚಲ ಪರ್ವತ, ಎದ್ರಿಗ್ ಬಾ. ನೀನ್ ಏನ್ ಹೇಳ್ತಿದ್ಯಾ ರಾಧೆ ಪುಟ್ಟಿ? ನನಗೇನು ಅರ್ಥ ಆಗ್ತಿಲ್ಲ. ಕೃಷ್ಣ ಜಯದೇವನ್ ಯಾಕೆ ಬಚ್ಚಿಡ್ತಾನೆ? ಅವನನ್ನ ಯಾಕೆ ಅಪಹರಿಸ್ತಾನೆ? ನಿಮಗೆ ಗೊತ್ತಿಲ್ಲ ಅತ್ತೆ, ಜಯದೇವಣ್ಣ ಗೊಲ್ಲಂಗ್ ಶಿಕ್ಷೆ ಕೊಡ್ಬೇಕು ಅಂತಿದ್ದ. ಗೊಲ್ಲನೇ ಈಗ ಜಯದೇವಣ್ಣನಿಂದ ಅದೇ ವಿಷಯಕ್ಕೆ ಪ್ರತಿಕಾರ ಪಡಿತಿದ್ದಾನೆ.
ಇರೋದ್ರಿಂದ ಗೊಲ್ಲನ್ ಕೈವಾಡ ಇದೆ. ಮಗಳೇ, ನೀನ್ ಏನ್ ಹೇಳ್ತಿದ್ಯಾ? ಕೃಷ್ಣ ಅಷ್ಟು ಚಿಕ್ಕವನು, ಅವನ್ ಜಯದೇವನ್ನ ಹೇಗ್ ಹಿಡಿಯೋಕ್ ಸಾಧ್ಯ? ಅಮ್ಮ, ಆ ಕೃಷ್ಣ ಎಷ್ಟೇ ಸಣ್ಣವನಾದ್ರೂ ಇರ್ಲಿ, ಆದ್ರೆ ಅವ್ನ್ ಮೋಸ ಮಾಡೋದ್ರಲ್ಲಿ ಅವನನ್ನ ಯಾರು ಗೆಲ್ಲೋಕಾಗೋದಿಲ್ಲ. ರಾಧೆ, ನಮಗ್ ಗೊತ್ತಿದೆ ನಿನ್ನ ಮತ್ತೆ ಕೃಷ್ಣನ ಮಧ್ಯೆ ಜಗಳ ನಡೀತಾನೆ ಇರುತ್ತೆ ಅಂತ. ಆದ್ರೆ ಅದರ ಅರ್ಥ ನಮ್ಮ ಕೃಷ್ಣ ಜಯದೇವನ ಜೀವಕ್ಕೆ ಅಪಾಯ ಮಾಡ್ತಾನೆ ಅಂತಲ್ಲ. ನಾನ್ ಹೇಳ್ತಿದ್ದೀನಿ ಅಪ್ಪ, ಒಮ್ಮೆ ಆ ಕೃಷ್ಣ ಸಿಕ್ಬಿಟ್ರೆ ಆಗ ನನ್ ಜಯದೇವಣ್ಣನು ಕೂಡ ಖಂಡಿತ ಸಿಗ್ತಾನೆ. ರಾಧೆ, ಜಯದೇವ ಎಲ್ಲೋ ಹೋಗಿರ್ಬೇಕು. ನಾವೆಲ್ಲರೂ ಅವನನ್ನ ಇಲ್ಲೇ ಕೂತು ಕಾಯೋದು ಒಳ್ಳೇದು. ಸುಮ್ಮನೆ ಈ ಆರೋಪನ ಕೃಷ್ಣನ್ ಮೇಲೆ ಹಾಕಬಾರ್ದು. ಮಂದ್ರಾಚಲ ಪರ್ವತ, ನನ್ಗೆ ನಿನ್ನ ಸತ್ಯ ಎಲ್ಲ ಗೊತ್ತಾಗ್ಬಿಟ್ಟಿದೆ. ನೀನು ಕಂಸನ ಮಾತನ್ನ ನಂಬ್ಕೊಂಡು ಬಹಳ ದೊಡ್ಡ ತಪ್ಪು ಮಾಡಿದ್ಯಾ. ತಪ್ಪಂತೂ ನನ್ನಿಂದ ಆಗಿತ್ತು. ಹಿಂದೆ ನಾನು ನಿನ್ನ ಸುಳ್ಳು ಆಶ್ವಾಸನೆನ ನಂಬಿದ ತಪ್ಪು. ಮತ್ತೆ ನನ್ನ ಪರ್ವತ ರಾಜ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನೀನು ನನ್ನನ್ನ ಕಡೆಗೋಲು ಮಾಡ್ಬಿಟ್ಟಿದ್ದೆ. ಪರಮಾವತಾರಿ ಕೃಷ್ಣ, ಆ ಸಮುದ್ರ ಮಂಥನದ ಸಮಯಕ್ಕೆ ನೀನ್ ಏನ್ ಹೇಳಿದ್ಯೋ ನಾನು ಹಾಗೆ ಸಹಕಾರ ಕೊಟ್ಟಿದ್ದೆ. ನನ್ನ ರೂಪನೇ ಬದಲಿಸ್ಬಿಟ್ರು. ವಾಸುಕಿ ನಾಗನ ಕಾರಣ ನನ್ನ ಪೂರ್ತಿ ಶರೀರದಲ್ಲಿ ವಿಷದ ಚಿಹ್ನೆ ಮೂಡ್ಬಿಡ್ತು. ಅದರಿಂದ ನನಗ್ ಸಿಕ್ಕಿದ್ದೇನು? ಪರಮಾವತಾರಿ ನನ್ನನ್ನ ಯುಗ ಯುಗಗಳು ಅದೇ ಅತಾಜಲದ ಕೆಳಗೆ ಬಿಟ್ಟು ಹೊರಟು ಹೋದ್ರು. ಹೇಳೀಗ ನನ್ನ ತಪ್ಪೇನಿತ್ತು ಶ್ರೀಕೃಷ್ಣ? ನನ್ಗೆ ಪರ್ವತರಾಜನ ಪಟ್ಟ ಯಾಕೆ ಕೊಡ್ಲಿಲ್ಲ? ನನ್ಗೆ ದೇವತೆಯ ಸ್ಥಾನ ಯಾಕೆ ಸಿಗ್ಲಿಲ್ಲ? ನನ್ಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಮಂದ್ರಾಚಲ ಪರ್ವತ, ನಿನ್ ತಪ್ಪೇನಂದ್ರೆ ನಿನ್ಗೆ ನಿನ್ನ ಸಹಕಾರದ ಅಹಂಕಾರ ಉಂಟಾಗಿತ್ತು. ಒಮ್ಮೆ ನೀನು ವಿಶಾಲ ಕಾರ್ಯ ಮಾಡಿದಿದ್ರೆ ನಿನ್ಗೆ ಪರ್ವತರಾಜನ ಸ್ಥಾನ ತಾನಾಗೆ ಸಿಕ್ತಿತ್ತು. ಯಾಕಂದ್ರೆ ಎಲ್ಲಿವರೆಗೂ ನಿಷ್ಕಾಮ ಭಾವನೆ ಇರ್ಲಿಲ್ವೋ ಅಲ್ಲಿವರೆಗೂ ಯಾರಿಗೂ ದೈವತ್ವ ಪಡೆಯೋದಿಕ್ಕಾಗೋದಿಲ್ಲ. ಇದೇ ನಿನ್ನ ತಪ್ಪು ಮಂದ್ರಾಚಲ ಪರ್ವತ. ಮತ್ತೆ ಇದೇ ಶಿಕ್ಷಣ ನೀನು ವೃಂದಾವನ ವಾಸಿಗಳು ಕೊಡ್ಬೇಡ, ಸ್ವತಃ ಇದರ ಪ್ರಾಯಶ್ಚಿತ್ತ ಮಾಡ್ಕೋ. ಪರಮಾವತಾರಿ ಶ್ರೀಕೃಷ್ಣ, ನೀನು ಆ ಸಮಯದಲ್ಲೂ ನಿನ್ನ ಮಾತಿಂದ ನನ್ಗೆ ಮೋಸ ಮಾಡಿದ್ದೆ. ಮತ್ತೆ ಇವತ್ತು ಅದನ್ನೇ ಮಾಡ್ತಿದ್ದೀಯಾ. ಆದ್ರೆ ಇನ್ನು ನಾನು ನಿನ್ ಮಾತನ್ನ ನಂಬೋದಿಲ್ಲ. ಇನ್ನು ಕಾಪಾಡೋಕಾದ್ರೆ ಕಾಪಾಡ್ಕೋ ನಿನ್ನ ವೃಂದಾವನ ವಾಸಿಗಳನ್ನ. ಆ ವಿಷ್ಣುವಿನ ವಾಸ ಜಗತ್ತಿನ ಕಣಕಣದಲ್ಲಿದೆ. ಜಗತ್ತಿನ ಎಲ್ಲ ಪವಿತ್ರ ಅಪವಿತ್ರ ವಸ್ತುಗಳಲ್ಲಿದೆ. ಆದ್ದರಿಂದ ಮಾನವ, ಅಸುರರು, ಪ್ರೇತ, ದಾನವ, ಯಕ್ಷ, ಗಂಧರ್ವರು ಈ ಎಲ್ಲ ನಕಾರಾತ್ಮಕ ಶಕ್ತಿಗಳ ಅನುಷ್ಠಾನದಿಂದ ಆ ಎಲ್ಲ ಶಕ್ತಿಗಳನ್ನು ಈ ಕರ್ಕದ ಶರೀರದಲ್ಲಿ ಪ್ರವೇಶ ಮಾಡಿಸಬೇಕು. ಆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸೇರಿಕೊಂಡು ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡಬಲ್ಲವು. ಜಗತ್ತಿನ ನಕಾರಾತ್ಮಕ ಶಕ್ತಿಗಳನ್ನು ಒಂದೆಡೆ ಸೇರಿಸಲು ನಾನು ಕಾತುರನಾಗಿದ್ದೇನೆ ಗುರುದೇವ. ಈ ಅನುಷ್ಠಾನದ ಕರ್ತೃ ನೀನೇ ಕಂಸ. ಹಾಗಾಗಿ ಈ ಕಾರ್ಯ ನೀನೇ ಮಾಡಬೇಕು. ಅಸುರ ಗುರುವಾದ ನಾನು ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ. ಈಗ ಪ್ರಾರಂಭಿಸೋಣ. ಅಸುರಿ ಶಕ್ತಿಗಳನ್ನು ಆವಾಹನೆ ಮಾಡು. ಹಂ ಕ್ರೀಂ ಫಟ್ ಅಸುರಾಯ ನಮಃ. 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 ಹಂ ಕ್ರೀಂ ಫಟ್ ರಾಕ್ಷಸಾಯ ನಮಃ. ಹಂ ಕ್ರೀಂ ಫಟ್ ರಾಕ್ಷಸಾಯ ನಮಃ. ಹಂ ಕ್ರೀಂ ಫಟ್ ಯಕ್ಷಾಯ ನಮಃ. ಹಂ ಕ್ರೀಂ ಫಟ್ ಯಕ್ಷಾಯ ನಮಃ. ಮಂದ್ರಾಚಲ, ಬಹಳ ಆಯ್ತು ನೀನ್ ಮಾತಾಡಿದ್ದು. ಆದ್ರೆ ಈಗ ಕಳ್ದೋದ ಯುಗ ಮತ್ತೆ ಕಳ್ದೋದ ಸಮಯನ ಮತ್ತೆ ತರಕ್ಕಾಗಲ್ಲ. ಆದ್ರಿಂದ ಈಗ ನೀನೇ ಹೇಳು, ನಾನ್ ನಿನ್ಗೆ ಏನ್ ಸಹಾಯ ಮಾಡ್ಬೋದು? ಪರಮಾವತಾರಿ, ಈಗ ನನ್ಗೆ ಸಹಾಯ ಮಾಡೋದಕ್ಕೆ ನನ್ ಜೊತೆ ಅಸುರ ರಾಜ ಕಂಸ ಇದ್ದಾನೆ. ಈಗ ನನ್ಗೆ ನಿನ್ ಸಹಾಯದ ಅವಶ್ಯಕತೆ ಇಲ್ಲ. ಯುಗಗಳಿಂದ ನಾನು ನಿನ್ನ ಲೀಲೆ ನೋಡ್ತಾ ಬಂದಿದ್ದೀನಿ. ನನ್ನ ಯುಗಗಳ ಶತ್ರು
ಈಗ ನೀನು ನನ್ನ ಲೀಲೆನ ನೋಡು. ಮಂದ್ರಾಚಲ ಪರ್ವತ, ಒಂದ್ಸರಿ ಮತ್ತೆ ವಿಚಾರ ಮಾಡು. ನಾನು ನಿನ್ಗೆ ಒಂದು ಅವಕಾಶ ಮತ್ತೆ ಕೊಡ್ತೀನಿ. ನೀನೇನ್ ಬಯಸ್ತೀಯೋ ಅದನ್ನ ಧರ್ಮದ ಮಾರ್ಗದಲ್ಲಿ ಹೋಗಿ ಕೂಡ ಪಡಿಬಹುದು. ನೀನು ನನ್ನ ಚಿಂತೆ ಬಿಡು, ನೀನು ನಿನ್ನ ಜನರ ಚಿಂತೆ ಮಾಡು. ಈಗ ನೀನು ಬೇಕು ಅಂದ್ರೂ ಕೂಡ ಅವರ ರಕ್ಷಣೆ ಮಾಡೋಕ್ಕಾಗಲ್ಲ. ಆಗ್ಲಿ ಮಂದ್ರಾಚಲ ಪರ್ವತ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ. ಇಲ್ಲಿಗೆ ನೀನು ವೃಂದಾವನವಾಸಿಗಳಿಗೆ ಅಹಿತ ಮಾಡಕ್ ಬಂದಿದ್ರೆ ಆ ವಿಚಾರನ ನಿನ್ ಮನ್ಸಿಂದ ತೆಗ್ದಾಕು. ಯಾಕಂದ್ರೆ ಧರ್ಮಕ್ಕೆ ಅಹಿತ ಆಗಿಲ್ಲ, ಆಗೋದು ಇಲ್ಲ. ಪರಮಾವತಾರಿ, ನನ್ಗೆ ಗೊತ್ತಿಲ್ಲ ಹಿತಾನೋ ಅಹಿತಾನೋ. ನಾನ್ ಕೇವಲ ಇಷ್ಟೇ ಬಯಸೋದು. ನಾನ್ ಏನ್ ಮಾಡೋಕೆ ಅಂತ ಬಂದಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ. ಮತ್ತೆ ಹಾಗೆ ಮಾಡೋದ್ರಿಂದ ನನ್ನ ಯಾರೂ ತಡೆಯೋಕ್ಕಾಗಲ್ಲ. ಕಾಪಾಡಿ ಕಾಪಾಡಿ. ಯಾರಿದ್ದೀರಿ? ರಾಧೆ, ನಾನಿಲ್ಲಿದ್ದೀನಿ. ಅಮ್ಮ, ನನ್ನ ಕಾಪಾಡು, ಕಾಪಾಡಿ. ಅಪ್ಪ, ನೀವೆಲ್ಲ ಎಲ್ಲಿ ಹೋದ್ರಿ? ನನ್ ಬಿಟ್ಟು ಕಾಪಾಡಿ. ಯಾರಾದ್ರೂ ಕಾಪಾಡಿ. ಶಾಂತವಾಗಿರು ಬಾಲಕ, ಶಾಂತ. ಯಾರ್ ನೀನು? ಇಲ್ಲಿ ನನ್ನ ಬಂದ್ಸಿಟ್ಟಿದೀಯಾ? ಯಾಕೆ ಬಂದ್ಸಿದೀಯಾ ನನ್ನ? ನಾನ್ ನಿನ್ಗೇನ್ ಅನ್ಯಾಯ ಮಾಡಿದೀನಿ? ನೀನು ಬಯಸ್ತಿದ್ಯಲ್ವಾ ನಿನ್ನ ಮುದ್ಗಲ ಶಕ್ತಿಶಾಲಿ ಆಗ್ಬೇಕು ಅಂತ? ಹಾ, ಆದ್ರೆ ಅದು ನಿನ್ಗೆ ಹೇಗ್ ಗೊತ್ತು? ಕೇವಲ ಇಷ್ಟು ತಿಳ್ಕೊ, ನಿನ್ನ ಇಚ್ಛೆ ಖಂಡಿತ ಪೂರ್ತಿಯಾಗುತ್ತೆ. ಯಾಕೆಂದ್ರೆ ನಿನ್ನ ಸಾವಿನ ನಂತರ ನಿನ್ನ ಮುದ್ಗಲ ಕಡಿಮೆ ಅಂದ್ರು ನಿನ್ಗಿಂತ ಶಕ್ತಿಶಾಲಿ ಆಗೇ ಆಗುತ್ತೆ. ಬಾಲಕ, ಸಾಯೋದಕ್ಕೆ ಇಷ್ಟು ಅವಸರ? ಸ್ವಲ್ಪ ನಿರೀಕ್ಷೆ ಮಾಡು. ಯಾಕಂದ್ರೆ ನಾನು ಇಲ್ಲಿರೋ ಎಲ್ಲ ವ್ರಜವಾಸಿಗಳನ್ನ ಒಂದೇ ಸಲ ಕೊಲ್ಲೋಕ್ ಬಯಸ್ತೀನಿ ಅಷ್ಟೇ. ಇನ್ನೊಂದ್ ಸ್ವಲ್ಪ ನಿರೀಕ್ಷೆ ಮಾಡು ಮಂದ್ರಾಚಲ ಭಕ್ತ. ನಿಲ್ಸ್ಬಿಡು ಈ ಅನುಷ್ಠಾನನ. ನಿನ್ನ ಈ ಅನುಷ್ಠಾನದಿಂದ ನಮ್ಮ ಶಕ್ತಿ ರೂಪಾಂತರ ಆಗ್ತಾ ಇದೆ. ಹೇ ನಕಾರಾತ್ಮಕ ಶಕ್ತಿಗಳೇ, ನಿಮಗೆಲ್ಲ ಸ್ವಾಗತ ಇಲ್ಲಿಗೆ. ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡಲು ನನಗೆ ನಿಮ್ಮ ಅವಶ್ಯಕತೆ ಇದೆ. ಆದ್ದರಿಂದಲೇ ನಾನು ನಿಮ್ಮೆಲ್ಲರ ಆವಾಹನೆ ಮಾಡಿದ್ದೇನೆ. ಈಗ ನೀವೆಲ್ಲರೂ ಈ ಕರ್ಕದ ದೇಹದಲ್ಲಿ ಪ್ರವೇಶಿಸಬೇಕು. ಇಲ್ಲ ಗುರುದೇವ, ಇದು ಸಾಧ್ಯ ಇಲ್ಲ. ಕರ್ಕದೊಳಗೆ ಸೇರ್ಕೊಂಡ್ರೆ ನಮ್ಮ ಅಸ್ತಿತ್ವನೇ ಸಮಾಪ್ತ ಆಗ್ಬಿಡತ್ತೆ. ನಾನು ನಿಮಗೆ ಒಂದು ಅಸ್ತಿತ್ವ ನೀಡುತ್ತೇನೆ. ಅದರ ಶಕ್ತಿ ಪಡೆದು ನೀವು ಎಷ್ಟು ಶಕ್ತಿಶಾಲಿಯಾಗುವಿರೆಂದರೆ ಈ ಜಗತ್ತಿನಲ್ಲಿ ಯಾವುದೇ ದೇವತೆಯನ್ನು ಪರಾಜಿತಗೊಳಿಸಬಹುದು. ಕಂಸ, ನಾವೆಷ್ಟೇ ಶಕ್ತಿಶಾಲಿ ಆದ್ರೂ ಆ ವಿಷ್ಣುನ ಅಂತ್ಯ ಮಾಡೋದಕ್ಕಾಗಲ್ಲ. ಅವನು ಸರ್ವಶಕ್ತಿಶಾಲಿ. ಸರ್ವಶಕ್ತಿಶಾಲಿ ನಾನು, ಭಗವಂತ ಕಂಸ. ನಾನು. ನೀನು ಸರ್ವಶಕ್ತಿಶಾಲಿ. ಸರ್ವಶಕ್ತಿಶಾಲಿ ನಾನು, ಭಗವಂತ ಕಂಸ. 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 ಸರ್ವಶಕ್ತಿಶಾಲಿ ನಾನು, ಭಗವಂತ ಕಂಸ
ನಾನು ಮಾಡುತ್ತೇನೆ ವಿಷ್ಣುವಿನ ಅಂತ್ಯ. ನೀವು ಕೇವಲ ಈ ಕರ್ಕಕ್ಕೆ ಶಕ್ತಿ ನೀಡಬೇಕು. ಕಂಸ, ನಮಗೆ ಯಾರು ಆದೇಶ ಕೊಡೋದಿಲ್ಲ. ನಾವು ನಿನ್ನ ಈ ಅನುಷ್ಠಾನನೇ ಭಂಗ ಮಾಡ್ತೀವಿ. ನಾವ್ಯಾವತ್ತೂ ಬೇರೆ ಯಾವುದೋ ಶರೀರದಲ್ಲಿ ಪ್ರವೇಶ ಮಾಡೋದಿಲ್ಲ. ಕಂಸ, ಈ ಕರ್ಕವನ್ನು ನಿಲ್ಲಿಸು, ಇಲ್ಲದಿದ್ದರೆ ನಮ್ಮ ಅನುಷ್ಠಾನ ಪೂರ್ಣವಾಗುವುದಿಲ್ಲ. ತಡೆ ಕಂಸ, ತಡೆ ಇದನ್ನ. ಭಗವಂತ ಕಂಸ, ನನ್ನ ಆದೇಶದ ಪಾಲನೆಯನ್ನು ನೀವು ಮಾಡಲೇಬೇಕು. ನಕಾರಾತ್ಮಕ ಶಕ್ತಿಗಳೇ, ನಾನು ನೋಡುತ್ತೇನೆ ಈ ಕರ್ಕದ ಕಾಯದೊಳಗೆ ನೀವು ಹೇಗೆ ಪ್ರವೇಶ ಮಾಡುವುದಿಲ್ಲ. ಒಮ್ಮೆ ಕಂಸನೇ ಮಂದ್ರಾಚಲ ಪರ್ವತನ ಕಳಿಸಿದ್ರಿ, ಆಗ ಖಂಡಿತ ಇದ್ರಿಂದ ಮಂದ್ರಾಚಲ ಪರ್ವತದ ದೊಡ್ಡ ಯೋಚನೆನೇ ಇರ್ಬೋದು. ಎಲ್ಲಕ್ಕಿಂತ ಮೊದಲು ಆ ಮಂದ್ರಾಚಲ ಪರ್ವತ ಅನರ್ಥ ಮಾಡೋಕ್ಕೂ ಮುಂಚೆ ನಾನು ಅದ್ರ ಯೋಚನೆಯನ್ನ ತಿಳ್ಕೊಳ್ಳೇಬೇಕು. ನಿಂತ್ಕೋಗಲ್ಲ. ರಾಧೆ, ಇವತ್ತು ಈ ರಾಧೆ ಒಬ್ಳೇ ಬಂದಿದ್ದಾಳೆ. ಇವಳ ಜಯದೇವಣ್ಣ ಎಲ್ಲಿದ್ದಾರೆ? ಅದನ್ನೇ ನಾನ್ ನಿನ್ನ ಹತ್ರ ಕೇಳೋಕ್ ಬಂದಿರೋದು. ಗೊಲ್ಲ, ಹೇಳ್ಬಿಡು ನನ್ ಜಯದೇವಣ್ಣ ಎಲ್ಲಿದ್ದಾನೆ ಅಂತ. ರಾಧೆ, ನೀನ್ ಇದೇನ್ ಹೇಳ್ತಿದ್ಯಾ? ನನ್ಗೇನು ಗೊತ್ತೇ ಇಲ್ಲ. ಎಲ್ಲಿದ್ದಾರೆ ನಿನ್ನ ಜಯದೇವಣ್ಣ? ತುಂಬಾ ನಾಟಕ ಮಾಡ್ಬೇಡ ಗೊಲ್ಲ, ನನಗೆಲ್ಲ ಗೊತ್ತಿದೆ. ಪರ್ವತದ ಪೂಜೆ ಆದ್ಮೇಲಿಂದ ಜಯದೇವಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಮತ್ತೆ ನನಗ್ ಪೂರ್ತಿ ವಿಶ್ವಾಸ ಇದೆ ನೀನೇ ಅವನನ್ನ ಎಲ್ಲೋ ಅಡಗಿಸಿಟ್ಟಿದ್ಯಾ. ರಾಧೆ, ನನ್ಗಂತೂ ಈ ಘಟನೆ ವಿಷಯ ಈಗ ನಿನ್ನಿಂದ ಗೊತ್ತಾಗಿತ್ತು. ಅಲ್ಲ, ನಾನೇ ಕಡಗಿಸ್ತೀನಿ ನಿನ್ನ ಜಯದೇವಣ್ಣನ. ಜಯದೇವಣ್ಣ ಹೇಗ್ ನಿನ್ನ ಅಣ್ಣನೋ ಹಾಗೆ ನನ್ಗೂ ಅಣ್ಣನೇ. ಕೃಷ್ಣ, ನಾನ್ ನಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಿನ್ ಸಿದ್ಧಾಂತ ಎಲ್ಲಿಂದ ಎಲ್ಲಿಗೆ. ಒಮ್ಮೆ ಯಾರಾದ್ರೂ ನಿನ್ ವಿರೋಧ ಮಾಡಿದ್ರೆ ಆಗ ನೀನ್ ಅವ್ರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ರಾಧೆ, ನೀನ್ ಇದೇನ್ ಹೇಳ್ತಿದ್ಯಾ? ನಾನಂತೂ ನನ್ನ ಶತ್ರುಗೂ ಕೂಡ ಅನ್ಯಾಯ ಮಾಡಲ್ಲ. ಮತ್ತೆ ನಾನು ಜಯದೇವಣ್ಣಂಗೆ ಅಂತ ಅನ್ಯಾಯ ಯಾಕೆ ಮಾಡ್ತೀನಿ? ಕೃಷ್ಣ, ನನ್ನ ನಿನ್ ಮಾತಲ್ಲಿ ಮರಲ್ ಮಾಡೋ ಪ್ರಯತ್ನ ಮಾಡಬೇಡ. ನನ್ ಜಯದೇವಣ್ಣ ಎಲ್ಲೇ ಇದ್ರು ಅವ್ರನ್ನ ಕರ್ಕೊಂಡ್ ಬಾ ಅಷ್ಟೇ. ಕೃಷ್ಣ, ಒಂದು ವೇಳೆ ನಿನಗೆ ಜಯದೇವನ ವಿಷಯದಲ್ಲಿ ಏನೇ ಗೊತ್ತಿದ್ರು ದಯವಿಟ್ಟು ನಮಗೆ ಹೇಳ್ಬಿಡು. ಕೃಷ್ಣ, ನನಗೆ ಗೊತ್ತಿದೆ ಮಕ್ಕಳಲ್ಲಿ ಜಗಳಗಳು ಆಗ್ತಾನೆ ಇರುತ್ತೆ. ಆದ್ರೆ ಯಾರ್ದಾದ್ರೂ ಜೀವಕ್ಕೆ ಅಪಾಯ ಆಗುವಷ್ಟು ಶತ್ರುತ್ವನೂ ಇಟ್ಕೋಬಾರ್ದು ಕಂದ. ಅತ್ತೆ, ಒಮ್ಮೆ ಜಯದೇವಣ್ಣನ ಜೀವನ ಸಂಕಟದಲ್ಲಿದ್ರೆ ನಾನು ಸ್ವತಃ ಹೋಗ್ತೀನಿ ಅವರನ್ನ ಕಾಪಾಡೋದಿಕ್ಕೆ. ಆದ್ರೆ ಪರ್ವತ ಪೂಜೆ ಸಮಯದಲ್ಲಿ ನಾನಲ್ಲಿ ಇರ್ಲೇ ಇರ್ಲಿಲ್ಲ. ನನ್ಗಂತೂ ಈಗಷ್ಟೇ ಈ ಅಪಾಯದ ಬಗ್ಗೆ ರಾಧೆಯಿಂದ ಗೊತ್ತಾಯ್ತು. ಕೀರ್ತಿ, ನನಗೆ ಸಂಪೂರ್ಣ ವಿಶ್ವಾಸ ಇದೆ ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ರಾಧೆ, ನಾವು ಆದಷ್ಟು ಬೇಗ ಎಲ್ಲ ಕಡೆ ಹುಡುಕ್ಲೇಬೇಕು. ಜಯದೇವ ನಮಗೆ ಸಿಗೋ ಸಾಧ್ಯತೆ ಇದೆ. ಯಾರಿಗೆ ಗೊತ್ತು, ಜಯದೇವ ಬೇರೆಲ್ಲೋ ಹೋಗಿರ್ಬೋದು. ಮಾವ, ನಾನು ಬರ್ಲಾ ಜಯದೇವಣ್ಣನ ಹುಡ್ಕೋಕೆ? ಹಾ ಕೃಷ್ಣ, ನಡಿ ನಡಿ ಕೀರ್ತಿ. ಯಾರು ಏನಾದ್ರೂ ಹೇಳಿ, ಆದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನನ್ ಜಯದೇವಣ್ಣನ ಈ ಕೃಷ್ಣನೆಲ್ಲೋ ಅಡಗಿಸಿದಾನೆ.
ನಾರಾಯಣ ನಾರಾಯಣ. ಪ್ರಭು, ನನಗಿದು ಅರ್ಥವಾಗುತ್ತಿಲ್ಲ. ನಂದಪುತ್ರ ನಿರ್ದೋಷಿಯಾದರೂ ಮತ್ತೆ ಮತ್ತೆ ದೇವಿರಾಧೆ ತನ್ನ ಸೋದರನ ಸಂಕಷ್ಟದ ದೋಷ ನಂದಪುತ್ರನಿಂದಲೇ ಎಂದು ಏಕೆ ಹೇಳುತ್ತಿದ್ದಾಳೆ? ದೇವರ್ಷಿ, ಕೃಷ್ಣ ನಿರ್ದೋಷಿ ಎಂದು ಯಾರು ಹೇಳುತ್ತಿದ್ದಾರೆ? ಅವನ ಕಾರಣದಿಂದಲೇ ಜಯದೇವನ ಜೀವನ ಸಂಕಷ್ಟದಲ್ಲಿದೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಮಂದ್ರಾಚಲನೊಂದಿಗೆ ಶತ್ರುತ್ವ ಪ್ರಭುವಿನದು, ಜಯದೇವನದ್ದಲ್ಲ. ಜಯದೇವನಂತೂ ಈ ಶತ್ರುತ್ವದ ಬಲಿಪಶು ಅಷ್ಟೇ. ನಾರಾಯಣ ನಾರಾಯಣ, ಹಾಗಾದರೆ ಕೃಷ್ಣ ಜಯದೇವನನ್ನು ಹುಡುಕಲೇಬೇಕು. ಏಕೆಂದರೆ ಜಯದೇವನಿಗೆ ಏನಾದರೂ ತೊಂದರೆಯಾದರೆ ದೇವಿರಾಧೆ ಪರಮಾವತಾರಿ ಶ್ರೀಕೃಷ್ಣನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಕಾರಾತ್ಮಕ ಶಕ್ತಿಗಳೇ, ನಾನು ಬಯಸುತ್ತಿದ್ದೆ ನೀವು ಭಗವಂತ ಕಂಸನಿಗೆ ಸ್ವಇಚ್ಛೆಯಿಂದ ಸಹಕರಿಸಲೆಂದು. ಆದರೆ ನಿಮಗೀಗ ಅರಿವು ಮೂಡಿಸಬೇಕು. ಎಲ್ಲರಿಗಿಂತ ಶಕ್ತಿಶಾಲಿ, ವಿಷ್ಣುವಿಗಿಂತಲೂ ಅಧಿಕ ಶಕ್ತಿಶಾಲಿ ಜಗತ್ತಿನಲ್ಲಿ ಒಬ್ಬನಿದ್ದಾನೆ. ಗುರುದೇವ, ನಿಮ್ಮ ಮಂತ್ರೋಚ್ಚಾರದಿಂದ ಅವುಗಳನ್ನು ಬಂಧಿಸಿರಿ. ನಾನು ನನ್ನ ಬಲದಿಂದ ಅವರನ್ನು ವಿವಶಗೊಳಿಸುತ್ತೇನೆ. ಈ ಕರ್ಕದಲ್ಲಿ ಪ್ರವೇಶ ಮಾಡುವಂತೆ. ಇಲ್ಲ ಕಂಸ, ನೀನ್ ಹೀಗ್ ಮಾಡೋ ಹಾಗಿಲ್ಲ. ನಕಾರಾತ್ಮಕ ಶಕ್ತಿಗಳು ಈ ಕರ್ಕದಲ್ಲಿ ಸೇರಿದ್ದಾಯ್ತು. ಆದರೆ ಇದು ಅಷ್ಟೊಂದು ವಿಶಾಲವಾಗಿಲ್ಲ ಗುರುದೇವ. ಇದು ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡುವುದೇ. ಕಂಸ, ಇವು ಭೂಲೋಕದಲ್ಲಿ ಅಂತ್ಯವಾದ ನಕಾರಾತ್ಮಕ ಶಕ್ತಿಗಳು. ಇನ್ನೂ 7 ಲೋಕಗಳ ಶಕ್ತಿಗಳು ಉಳಿದಿವೆ. ಅವೆಲ್ಲವನ್ನು ಈ ಕರ್ಕದಲ್ಲಿ ಪ್ರವೇಶ ಮಾಡಿಸಬೇಕು. ಅದಕ್ಕಾಗಿ ನಾವು ದಾನವಲೋಕ, ಅಸುರಲೋಕ, ಗಂಧರ್ವ ಲೋಕದಿಂದ ಹಿಡಿದು ಯಕ್ಷಲೋಕದ ಶಕ್ತಿಗಳನ್ನು ಈ ಕರ್ಕದೊಳಗೆ ನೀನು ಸೇರಿಸಬೇಕು. ಆಗಲೇ ಈ ಕರ್ಕ ಎಷ್ಟು ಶಕ್ತಿಶಾಲಿಯಾಗುವುದೆಂದರೆ ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡಬಲ್ಲದು. ಕಂಸ, ಇವು ಮಾನವೀಯ ನಕಾರಾತ್ಮಕ ಶಕ್ತಿಗಳಾಗಿದ್ದವು, ಹಾಗಾಗಿ ಈ ವಿರೋಧ. ಆದರೆ ಈಗ ನಾವು ದಾನವೀಯ ಶಕ್ತಿಗಳ ಆವಾಹನೆ ಮಾಡಬೇಕು. ಸರಿ ಗುರುದೇವ. ಅಣ್ಣ ನಿಂತ್ಕೋ. ಅಣ್ಣ, ನನ್ ಮಾತಾದ್ರೂ ಕೇಳು ಅಣ್ಣ. ಇಲ್ಲ ಕೃಷ್ಣ, ಇನ್ನೊಂದ್ ಶಬ್ದನೂ ಹೇಳ್ಬೇಡ. ಈಗ ನನ್ಗೆ ನಿನ್ ಮಾತಿನ ಮೇಲೆ ಸ್ವಲ್ಪನೂ ವಿಶ್ವಾಸ ಇಲ್ಲ. ಅಣ್ಣ ಕೃಷ್ಣ, ನೀನ್ ಹೇಳ್ದೆ ಆ ಪರ್ವತ ರಾಕ್ಷಸ ಅಂತ. ನಾವ್ ಅದನ್ನ ಚೂರ್ ಚೂರ್ ಮಾಡಿದ್ವಿ. ಆದ್ರೆ ಅಲ್ಲಾಗಿದ್ದೇನು, ಆ ಪರ್ವತ ವಿಷ್ಣುವಿನ ರೂಪವಾಗಿತ್ತು. ಅಣ್ಣ, ನಾನ್ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಆ ಪರ್ವತ ಭಗವಂತ ವಿಷ್ಣುವಿನ ರೂಪ ಅಲ್ಲ. ಕೃಷ್ಣ, ನೀನ್ ಇದೇ ವಿಷಯನ ಜಯದೇವಂಗೂ ಹೇಳಿದ್ದು. ಮತ್ತವನ್ಗೆ ಭ್ರಮೆ ಹುಟ್ಟಿಸಿ ಅವನಿಂದ ಈ ಅಧರ್ಮ ಮಾಡಿಸ್ದೆ. ನಾನ್ ಜಯದೇವಣ್ಣಂಗೆ ಭ್ರಮೆ ಹುಟ್ಟಿಸಿಲ್ಲ, ಬದಲಿಗೆ ವೃಂದಾವನ ವಾಸಿಗಳನ್ನ ಭ್ರಮೆಯಿಂದ ಕಾಪಾಡೋಕೆ ಬಯಸಿದ್ದೆ. ಕೃಷ್ಣ, ಈಗ ನೀನ್ ಏನೇನ್ ಮಾಡ್ಬೇಕು ಅಂತಿದ್ಯೋ ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಸ್ವತಃ ಗೊಂದಲದಲ್ಲಿದ್ದೀನಿ, ನಿನ್ ಮೇಲೆ ವಿಶ್ವಾಸ ಇಡ್ಲೋ ಅಥವಾ ಬೇಡ್ವೋ ಅಂತ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಅಣ್ಣ, ಅಣ್ಣ ನಿಂತ್ಕೋ. ಅಣ್ಣ, ನೀನ್ ಮಾತ್ರ ಅಲ್ವಾ ನನ್ ಮೇಲೆ ಪೂರ್ತಿ ವಿಶ್ವಾಸ ಇಡೋದು? ಇಲ್ಲ ಕೃಷ್ಣ, ನನ್ಗೆ ನಿನ್ ಮೇಲೆ ವಿಶ್ವಾಸ ಇತ್ತು. ಆದ್ರೆ ಯಾವಾಗ ರಾಧೆ ನಿನ್ ಮೇಲೆ ಆರೋಪ ಮಾಡಿದ್ಲೋ ಆಗಿಂದ ನನ್ ವಿಶ್ವಾಸನೂ ನನ್ನಿಂದ
ದೂರ ಆಗಿದೆ. ರಾಧೆ ಆರೋಪಕ್ಕೆ ನೀನು ಉತ್ತರ ಕೊಡ್ಲೇಬೇಕಾಗುತ್ತೆ ಕೃಷ್ಣ. ನೀನು ನಿನ್ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನೀನು ಜಯದೇವನ್ನ ಹುಡುಕ್ಲೇಬೇಕು ಕೃಷ್ಣ. ಅಲ್ಲಿ ತನಕ ನಾನು ನಿನ್ ಹತ್ರ ಮಾತಾಡಲ್ಲ. ಅಣ್ಣ, ನಿನ್ಗೆ ನನ್ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಲ್ವಾ? ಸರಿ, ನಂಬಕ್ ಹೋಗ್ಬೇಡ ನನ್ ಮಾತನ್ನ. ಆದ್ರೆ ಒಂದ್ಸರಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಮತ್ತೆ ಹೇಳು, ನೀನ್ ಕೃಷ್ಣ ಜಯದೇವಣ್ಣಂಗೆ ಆಯುಧ ಮಾಡಕ್ ಸಾಧ್ಯನಾ? ಹೇಳು, ಯಾಕೆ ಸುಮ್ನಿದ್ಯಾ? ಅಣ್ಣ, ನೀನ್ ಕೃಷ್ಣ ಅಷ್ಟ ಕೆಟ್ಟವನಾಗಿದ್ದಾನ? ಈಗ ಅವನು ತನ್ನವರಿಗೆ ಕಷ್ಟ ಕೊಡ್ತಾನ? ತನ್ನವರಿಗೆ ಆಯುಧ ಮಾಡ್ತಾನ? ರಾಧೆ ಪುಟ್ಟಿ, ನೀನ್ ಸ್ವಲ್ಪನೂ ಚಿಂತೆ ಮಾಡ್ಬೇಡ. ನಿಮ್ಮಣ್ಣ ಬೇಗನೆ ವಾಪಸ್ ಬರ್ತಾನೆ. ಕೀರ್ತಿ, ವೃಷಭಾನವ್ರೆ, ನನಗೆ ಬಹಳ ಭಯ ಆಗ್ತಾ ಇದೆ. ನನ್ ಮಗ ಎಲ್ಲಿದ್ದಾನೋ ಏನೋ, ಯಾವ ಅಪಾಯದಲ್ಲಿ, ಯಾವ ಸ್ಥಿತಿಯಲ್ಲಿದ್ದಾನೋ. ನನಗೆ ನಿನ್ನ ನೋವು ಅರ್ಥ ಆಗ್ತಿದೆ ಕೀರ್ತಿ. ಆದ್ರೆ ಒಂದ್ ವೇಳೆ ಜಯದೇವ ಗುರುಕುಲಕ್ಕೆ ಹೋಗಿದ್ರೆ? ಆದ್ರೆ ವೃಷಭಾನವ್ರೆ, ಅವನು ಈಗಷ್ಟೇ ಗುರುಕುಲದಿಂದ ಬಂದಿದ್ದಾನೆ. ಹಾಗಿದ್ಮೇಲೆ ಅವನು ಇಷ್ಟು ಬೇಗ ಯಾಕೆ ವಾಪಸ್ ಹೋಗ್ತಾನೆ? ಗೆಳೆಯ, ಅದಕ್ಕೆ ಸತ್ಯ ಹೇಳ್ತಿದ್ದಾಳೆ. ನಾವು ಗುರುಕುಲದಲ್ಲೂ ನೋಡಿದ್ವಿ, ಜಯದೇವ ಅಲ್ಲೂ ಇಲ್ಲ. ಇದು ತುಂಬಾ ಯೋಚನೆ ಮಾಡೋ ವಿಷಯನೇ ಮಿತ್ರ. ಆದ್ರೆ ಇದ್ದಕ್ಕಿದ್ದ ಹಾಗೆ ಜಯದೇವ ಎಲ್ಲಿ ಹೋದ? ನಾನಂತೂ ಆಗ್ಲಿಂದ ಹೇಳ್ತಿದ್ದೀನಿ, ಕೃಷ್ಣನ್ನ ಕೇಳಿ, ಕೃಷ್ಣನ್ನ. ನನ್ ಮಾತು ಯಾರಾದ್ರೂ ಕೇಳಿಸ್ಕೊಂಡ್ರೆ ತಾನೆ? ರಾಧೆ ಪುಟ್ಟಿ, ನಾವು ಸತ್ಯ ತಿಳ್ಕೊಳ್ದೆ ಒಬ್ಬರ ಮೇಲೆ ಆರೋಪ ಮಾಡೋದು ಸರಿ ಅಲ್ಲಮ್ಮ. ಕೃಷ್ಣ ತುಂಟ ಅನ್ನೋದು ನಿಜಾನೇ, ಆದ್ರೆ ಅವನು ಯಾರಿಗೂ ತೊಂದರೆ ಕೊಡುವಂತವನಲ್ಲ. ಯಾವತ್ತೂ ಯಾರಿಗೂ ಕಷ್ಟ ಕೊಡೋದಿಲ್ಲ. ಸರಿ ಬಿಡಿ, ಮತ್ತೆ ನೀವೇ ಹೋಗ್ ಹುಡ್ಕಿ. ನಾನ್ ಹೋಗ್ತಿದ್ದೀನಿ. ನನಗೆ ಗೊತ್ತಿದೆ ನಾನ್ ಜಯದೇವಣ್ಣನ ಹೇಗ್ ಹುಡುಕ್ಬೇಕು ಅಂತ. ರಾಧೆ, ಮಗಳೇ ಕೇಳು. ರಾಧೆ ಮಿತ್ರ, ರಾಧೆ ಮಾತನ್ನು ತಪ್ಪಾಗಿ ತಿಳ್ಕೊಬೇಡ. ಅವಳು ಜಯದೇವನ ತುಂಬಾ ಹಚ್ಕೊಂಡಿರೋದ್ರಿಂದ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಷ್ಟೇ. ನೀವಿಬ್ರು ತಪ್ಪು ತಿಳಿಬೇಡಿ. ವೃಷಭಾನು ಅಣ್ಣ, ನೀವಿದೇನ್ ಮಾತಾಡ್ತಿದ್ದೀರಾ? ರಾಧೆ ಮತ್ತೆ ಕೃಷ್ಣನ್ ಮಾತನ್ನ ಹೇಗ್ ತಪ್ಪು ತಿಳಿಯೋದು? ಮತ್ತೆ ಹೇಗಿದ್ರು ಈ ಸಮಯದಲ್ಲಿ ಕೃಷ್ಣ ಮತ್ತೆ ರಾಧೆಗಿಂತ ಮುಖ್ಯ ಜಯದೇವನ್ ಹುಡ್ಕೋದು. ಆದ್ರೆ ಮಿತ್ರ, ಒಂದ್ ವಿಷಯ, ಜಯದೇವ ಮಂದ್ರಾಚಲ ಪರ್ವತದ ಪೂಜೆ ವೇಳೆ ಮಾಯ ಆದ. ಮತ್ ಕೃಷ್ಣ ಏನ್ ಹೇಳಿದಂದ್ರೆ, ಆ ಮಂದ್ರಾಚಲ ಪರ್ವತ ಇದ್ದಕ್ಕಿದ್ದ ಹಾಗೆ ವೃಂದಾವನಕ್ಕೆ ಬಂದಿದ್ದು ಸಂದೇಹದ ವಿಷಯ ಅಂತ. ಇವೆರಡಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ? ಹಾ, ಕೃಷ್ಣ ಪರ್ವತ ಪೂಜೆನ ವಿರೋಧಿಸಿದ್ದ. ಆದ್ರೆ ನಾವೇ ಅವನ ಮಾತನ್ನು ಕೇಳಲಿಲ್ಲ. ಮತ್ ಪರ್ವತನ ಭಗವಂತ ವಿಷ್ಣುವಿನ ರೂಪ ಅಂದ್ಕೊಂಡ್ಬಿಟ್ವಿ. ನೀನ್ ಸತ್ಯ ಹೇಳ್ತಿದ್ದೆ ಗೆಳೆಯ. ಆ ಸಮಯದಲ್ಲಿ ಕೃಷ್ಣ ಏನ್ ಹೇಳ್ತಿದ್ನೋ ಅದೇ ಸತ್ಯ ಇರಬೇಕು. ಆದ್ರೆ ಗೆಳೆಯ, ನಾವೆಲ್ಲ ಕೃಷ್ಣ ಹೇಳಿದ ಮಾತನ್ನ ಕೇಳಿದೆ ತಪ್ಪು ಮಾಡ್ಬಿಟ್ವಾ? ಆ ಪರ್ವತದ ಮೇಲೆ ಭಗವಂತ ವಿಷ್ಣು ಚಕ್ರ ನೋಡಿ ನಾವೆಲ್ಲ ಭ್ರಮಿತರಾಗ್ಬಿಟ್ವಿ.
ನಾವೆಲ್ಲ ಈಗಲೇ ಆ ಪರ್ವತದ ಹತ್ರ ಹೋಗಿ ನಮ್ಮ ಭ್ರಮೆಯನ್ನು ದೂರ ಮಾಡ್ಕೋಬೇಕು. ಒಂದು ವೇಳೆ ಕೃಷ್ಣನ ಮಾತು ಸತ್ಯ ಆಗಿ ಈ ಪರ್ವತನೇ ನಮಗೆಲ್ಲ ಸಂಕಷ್ಟ ಆದರೆ ಮತ್ತದೇ ಜಯದೇವನ ಮಾಯ ಮಾಡಿದ್ರೆ ಕೃಷ್ಣ, ನಾನ್ ಸ್ವಲ್ಪ ಹೊತ್ತು ವಿಚಲಿತ ಆಗ್ಬಿಟ್ಟಿದ್ದೆ. ಜಗತ್ತು ನಿನ್ನ ಏನೇ ಅಂದ್ಕೊಳ್ಳಿ, ಆದ್ರೆ ನಿನ್ನಣ್ಣ ನಿನ್ನ ಅಪರಾಧಿ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ ಕೃಷ್ಣ. ಮೊದ್ಲು ಇದನ್ನ ಹೇಳು, ನಿನ್ಗೆ ಈಗೇನ್ ಅನ್ಸ್ತಿದೆ? ಜಯದೇವ ಎಲ್ಲಿರ್ಬಹುದು? ಅವನು ಸಿಗದೆ ಇರೋದ್ರ ಹಿಂದೆ ಯಾರ್ ಕೈವಾಡ ಇರ್ಬೋದು ಕೃಷ್ಣ? ನನ್ಗನ್ಸುತ್ತೆ ಇದ್ರ ಹಿಂದೆ ಖಂಡಿತ ಮಂದ್ರಾಚಲ ಪರ್ವತದ ಕೈವಾಡ ಇದೆ. ಏನು, ನಿನ್ಗೆ ಸತ್ಯವಾಗ್ಲೂ ಹಾಗನ್ಸ್ತಿದ್ಯಾ ಕೃಷ್ಣ? ಅಣ್ಣ, ಯಾಕಂದ್ರೆ ಇದು ಯಾವುದೇ ಸಾಧಾರಣ ಘಟನೆ ಅಲ್ಲ. ಇದ್ರ ಹಿಂದೆ ಖಂಡಿತ ಮಂದ್ರಾಚಲ ಪರ್ವತದ ಬಹಳ ದೊಡ್ಡ ಯೋಚನೆ ಇದೆ. ಅದೇನು ಕೃಷ್ಣ? ಅದಂತೂ ನನ್ಗೂ ಗೊತ್ತಿಲ್ಲ. ನನ್ಗನ್ಸುತ್ತೆ ಅದು ಗೊತ್ತಾಗೋದಿಕ್ಕೆ ನಾವು ಜಯದೇವಣ್ಣನ ಹುಡುಕ್ಬೇಕು. ಆಗ ನಮ್ಗೆ ಇದು ಗೊತ್ತಾಗತ್ತೆ, ಈ ಮಂದ್ರಾಚಲ ವೃಂದಾವನಕ್ಕೆ ಬಂದಿರೋ ಉದ್ದೇಶ ಏನಂತ. ಮತ್ತೆ ಕಂಸ ಮಂದ್ರಾಚಲ ಪರ್ವತ ಮೂಲಕ ಯಾವ ಅಪಾಯ ತರ್ತಿದಾನೋ ಅದರಿಂದ ನಾವು ವೃಂದಾವನವಾಸಿಗಳ ಜೀವದ ರಕ್ಷಣೆನೂ ಮಾಡ್ಬೋದು. ಆಗ್ಲಿ ಕೃಷ್ಣ, ಮತ್ ನಡಿ ಜಯದೇವನ್ನ ಹುಡ್ಕೋಣ. ನಡಿ ಅಣ್ಣ. ಜಯದೇವ! ಕಂಸ, ನೀನು ದಾನವರ ರಾಜ, ಅದಕ್ಕಾಗಿ ಪಾತಾಳದ ದಾನವರ ಆವಾಹನೆ ಮಾಡು. ಹಂ ಅಹಿಂ ಕ್ರಿಂ ದಾನವಾಯ ನಮಃ. 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 ಜಯದೇವಣ್ಣ! ಜಯದೇವ! ನೀವು ಜಯದೇವಣ್ಣ! ಜಯದೇವಣ್ಣ! ಜಯದೇವ! ಜಯದೇವಣ್ಣ! ಜಯದೇವ! ಬಾ ಕೃಷ್ಣ. ಜಯದೇವ! ಜೈ ಕೃಷ್ಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾವು ಜಯದೇವನ್ನ ಹುಡ್ಕೋಕ್ ಬಂದಿದೀವಿ, ಮತ್ ನೀನಿಲ್ಲಿ ವಿಶ್ರಾಂತಿ ತಗೋತಿದ್ಯಾ? ಅಣ್ಣ, ಜಯದೇವಣ್ಣನ ಹುಡ್ಕೋಕ್ ಮೊದ್ಲು ಒಂದ್ಸರಿ ನಾನು ಧ್ಯಾನ ಮಾಡಿ ಅವರ ಅನುಭವ ಪಡ್ಕೋಬೇಕು, ಎಲ್ಲಿದ್ದಾರೆ ಅಂತ. ಆದ್ರೆ ಕೃಷ್ಣ, ಜಯದೇವನ ಅನುಭವ ಆಗೋದ್ ಹೇಗೆ? ಅಣ್ಣ, ಈ ಜಗತ್ನಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ವಿಭಿನ್ನವಾಗಿರೋ ಧ್ವನಿ, ಒಂದು ಪ್ರಭೆ ಇರುತ್ತೆ. ಮತ್ತೆ ನಮ್ಮಲ್ಲಿರೋ ಪ್ರಭೆ ಪವಿತ್ರವಾಗಿದ್ರೆ ನಾವು ಜಗತ್ತಿನ ಯಾವುದೇ ಪ್ರಭೆನೂ ಕಂಡುಹಿಡಿಬಹುದು. ಯಾಕಂದ್ರೆ ಪ್ರಭೆ ಯಾವತ್ತೂ ನಾಶ ಆಗೋದಿಲ್ಲ, ಅದು ಯಾವಾಗ್ಲೂ ಬ್ರಹ್ಮಾಂಡದಲ್ಲಿ ಇದ್ದೇ ಇರತ್ತೆ. ಕೃಷ್ಣ, ನನ್ಗೆ ನಿನ್ ಮಾತು ಅರ್ಥನೇ ಆಗ್ತಾ ಇಲ್ಲ. ನಿನ್ಗೆ ಏನ್ ಮಾಡ್ಬೇಕೋ ನೀನ್ ಮಾಡು. ನನ್ಗೆ ಇದನ್ನ ಹೇಳು, ಜಯದೇವ ಎಲ್ಲಿದ್ದಾನೆ ಅಂತ. ಸರಿ ಅಣ್ಣ, ನಾನು ಹೇಳ್ತೀನಿ. ಆದ್ರೆ ನಾನೀಗ ಏನ್ ಹೇಳ್ತೀನೋ ನೀನು ಅದನ್ನೇ ಮಾಡ್ಬೇಕು. ಆಗ್ಲಿ ಕೃಷ್ಣ. ಸರಿ ಅಣ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಕಾಪಾಡಿ. ಅಣ್ಣ, ನನ್ಗೆ ಜಯದೇವಣ್ಣನ ಧ್ವನಿ ಕೇಳಿಸ್ತಿದೆ. ನನ್ಗೆ ಅವ್ರು ಆಡ್ತಿರೋ ಮಾತು ಕೇಳಿಸ್ತಿದೆ. ಅಣ್ಣ, ನಾನು ಏನೇನ್ ಹೇಳ್ತಿದ್ದೀನೋ ನೀನು ಹಾಗೆ ಮಾಡ್ತಾ ಹೋಗು. ನೀನು ಇಲ್ಲಿಂದ ನೇರವಾಗಿ ಉತ್ತರ ದಿಕ್ಕಿ ಕಡೆ ಹೋಗು. ಹೋಗ್ತೀನಿ ಕೃಷ್ಣ. ಜಯದೇವ! 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 ಅಣ್ಣ, ಆ ಕಡೆ ಅಲ್ಲ, ಪಕ್ಕಕ್ಕೆ. ಸರಿ ಕೃಷ್ಣ. ಜಯದೇವ! ಜಯದೇವ! ಅಯ್ಯೋ ಅಯ್ಯೋ ಅಣ್ಣ, ಅಲ್ಲಲ್ಲ,
ಪೂರ್ವ ದಕ್ಷಿಣದ ಕಡೆ ಹೋಗ್ತಿದ್ಯಲ್ಲ. ಜಯದೇವಣ್ಣನ ಧ್ವನಿ ನಿಮ್ಮಿಂದ ಉತ್ತರ ಪಶ್ಚಿಮಕ್ಕೆ ಕೇಳಿಸ್ತಿದೆ. ಅಣ್ಣ, ನೀನ್ ಮತ್ತೆ ತಪ್ಪು ದಿಕ್ಕಲ್ಲಿ ಹೋಗ್ತಿದ್ಯಾ? ಕೃಷ್ಣ, ನೀನು ಮೊದ್ಲು ನಿರ್ಧಾರ ಮಾಡ್ಕೊ, ಆಮೇಲೆ ನನಗೆ ಹೇಳು. ಮೊದ್ಲು ಹೇಳ್ತ್ಯಾ ಅಣ್ಣ ಅಣ್ಣ ನೀನು ಉತ್ತರ ದಿಕ್ಕಲ್ಲಿ ಹೋಗು ಅಂತ, ಅಣ್ಣ ಅಣ್ಣ ನೀನು ಪಶ್ಚಿಮ ದಿಕ್ಕಲ್ಲಿ ಹೋಗು ಅಂತ. ಅಯ್ಯೋ, ನನ್ಗೆ ಅರ್ಥನೇ ಆಗ್ತಿಲ್ಲ ನಾನು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ. ಅಣ್ಣ, ಈಗ ನೀನು ನಿನ್ನ ಮುಂದಿರೋ ದಿಕ್ಕಲ್ಲಿ ಹೋಗ್ಬೇಕು. ಸರಿ ಕೃಷ್ಣ. ಜಯದೇವ, ಜಯದೇವ, ಆ ಕಡೆ ಎಲ್ಲ ನಿಂತ್ಕೊ ಅಣ್ಣ. ಅಣ್ಣ, ನೀನು ಪೂರ್ವ ದಿಕ್ಕಲ್ಲಿ ಹೋಗ್ಬೇಕು. ಜಯದೇವ, ಜಯದೇವ. ಅಣ್ಣ, ಇನ್ನು ಬೇಗ, ಇನ್ನು ಬೇಗ. ಉತ್ತರದ ಕಡೆ ಹೋಗು, ಉತ್ತರದ ಕಡೆಗೆ. ಕೃಷ್ಣ, ಸಾಕು. ನೀನ್ ಕೂತಿದ್ಯಾ, ಆದ್ರೆ ನನ್ನ ಓಡಿಸಿದ್ಯಾ. ಇನ್ನು ನಾನು ಎಷ್ಟ್ ಬೇಗ ಅಂತ ಓಡ್ಲಿ? ಅಣ್ಣ, ನೀನ್ ಬೇಗ ಹೋಗ್ಬೇಕು. ಧ್ವನಿ ನಿನ್ನ ಎದುರಿಂದಾನೇ ಬರ್ತಿದೆ. ಸರಿ, ಹೋಗ್ತೀನಿ ಇರು. ಎಲ್ಲಿಗೆ ಹೋಗ್ಬೇಕು? ಅಣ್ಣ, ಪಶ್ಚಿಮಕ್ಕೆ. ಪಶ್ಚಿಮಕ್ಕ? ಹಾ ಅಣ್ಣ, ಹೋಗು. ಸರಿ ಕೃಷ್ಣ. ಅಣ್ಣ, ನೀನ್ ಎಲ್ಲಿದ್ಯೋ ಅಲ್ಲಿಂದಾನೇ ಜಯದೇವಣ್ಣನ ಧ್ವನಿ ಕೇಳಿಸ್ತಿದೆ. ಇದ್ರ ಅರ್ಥ ಏನಂದ್ರೆ ಇಲ್ಲಿ ಜಯದೇವ ಈ ಪರ್ವತದ ಒಳಗಡೆನೆ ಇದ್ದಾನೆ. ಯಾರಿದ್ದೀರಾ? ನನ್ನಿಲ್ಲಿಂದ ಕಾಪಾಡಿ, ಕಾಪಾಡಿ.